ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಜಾತ್ರೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಲಕ್ಷಾಂತರ ಭಕ್ತಾದಿಗಳು ಅರ್ಪಣೆ ಮಾಡಿದ್ದಾರೆ. ಯಲ್ಪಾರಟ್ಟಿ ಗ್ರಾಮದ ಆರಾಧ್ಯ ದೇವ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಯು 4ನೇ ದಿನವೂ ಕೂಡ ಅದ್ದೂರಿಯಾಗಿ ನಡೆದಿದೆ. ಸ್ಥಳೀಯರು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಬೆಳಗ್ಗೆಯಿಂದ ಮಡಿಸ್ನಾನ ಮಾಡಿ ಹೋಳಿಗೆ, ಬಾಳೆಹಣ್ಣಿನ ಶೇಖರಣೆ ಸೇರಿದಂತೆ ಜೊತೆಗೆ ವಿವಿಧ ಬಗೆಯ ಶ್ರೀ ಅರಣ್ಯ ಸಿದ್ದನಿಗೆ ಪ್ರಿಯವಾದ ವಿವಿಧ ಬಗೆಯ ಅಡುಗೆ ಮಾಡಿಕೊಂಡು ನೈವೇದ್ಯ ಅರ್ಪಿಸಿದರು. ಭಂಡಾರದ ಬಡೆಯ ಮೇಲೆ ಭಂಡಾರ ಹಾರಿಸಿ ಅರಣ್ಯ ಸಿದ್ಧಗೋ ಚಾಂಗಬಲು ಎಂದು ಘೋಷವಾಕ್ಯ ಹಾಕುತ್ತಿದ್ದ ದೃಶ್ಯ ಕಂಡುಬಂತು. ದೇವರಲ್ಲಿ ಹರಕೆ ಬೇಡಿಕೊಂಡ ಭಕ್ತರು ಗ್ರಾಮದ ಶೇದುಬಾಯಿಯಿಂದ ದೇವಸ್ಥಾನದವರೆಗೆ ಉರುಳು ಸೇವೆ ಮತ್ತು ದೀರ್ಘದಂಡ ನಮಸ್ಕಾರ ಹಾಕಿ ಹರಕೆ ತೀರಿಸಿದರು. ದೇವಸ್ಥಾನದಲ್ಲಿ ನೂರಾರು ಭಕ್ತರು ತಮ್ಮ ಕುಟುಂಬದ ಗುಗ್ಗಳ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿಕೊಳ್ಳುವುದು ಮತ್ತು ದೇವಸ್ಥಾನದ ಅರ್ಚಕರಿಂದ ಜಡೆ ತೆಗೆಯುವುದು ಕಾರ್ಯಕ್ರಮ ಜರುಗಿತ್ತು. ಹಾಗೂ ಕೆಲ ಭಕ್ತರು 25 ತೆಂಗಿನಕಾಯಿಯಿಂದ 500 ತೆಂಗಿನಕಾಯಿ ಒಡೆಯುವ ಮೂಲಕ ಭಕ್ತಿ ಹರಕೆಯನ್ನು ತೀರಿಸಿದರು. ಈ ಸಂದರ್ಭದಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಲಕ್ಷ ಜನ ಭಕ್ತರು ಉಪಸ್ಥಿತರಿದ್ದರು. ಶಶಿಧರ ಕೊಕಟ್ನೂರು, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಜಾತ್ರೆ ಸಂಬಂಧ ಇವತ್ತು ಕಾರ್ಯಕ್ರಮ ನೈವೇದ್ಯ, ಗುಗ್ಗಳ ತೆಗೆದು, ಜಡಿ ತೆಗೆದು, ದಂಡವತ್ತು ಹಾಕೋದು, ಆಮೇಲೆ ಎಲ್ಲರದು ಇವತ್ತು ಇರ್ತದೆ. ವಾಲ್ಗ, ಸತ್ತಿಗೆ ಎಲ್ಲ ಕೂಸುಗಳು 3 ತಿಂಗಳು ಕೂಸನ್ನ ಹಿಡ್ದು ಜಡಿ ತೆಗಿ ಕಾರ್ಯಕ್ರಮ. ಎಷ್ಟು ಹುಡುಗರು ಕೊಡ್ತಾರೆ ಜಡಿ ತೆಗಿಯಾಕೆ? ಜಡಿ ತೆಗಿಯಾಕೆ ನನ್ನ ಲೆಕ್ಕಲ್ಲಿ ಒಂದು 500-600. ಮತ್ತು ಆಮೇಲೆ ಇಲ್ಲಿ ಗೂಗಲ್ ಕಾರ್ಯಕ್ರಮ ಇಡ್ತಾವ್ರಿ. ಎಷ್ಟು ಜನ ಗೂಗಲ್ ಐದು ಗೂಗಲ? ಅದು ಒಂದು 20 ಜೋಡ 30 ಜೋಡ ಗೂಗಲ್ ಹಾಕವು. ಇವತ್ತು ನೈವೇದ್ಯ ಯಾರ ಮನೆಯಿಂದ ಫಸ್ಟ್ ಬರ್ಬೇಕು? ಇವತ್ತು ನೈವೇದ್ಯ ಈಗ ನಿನ್ನೆಲ್ಲಿ ಮಾನ್ಯ ಮುಗ್ದತ್ರಿ. ಇವತ್ತು ಗೌಡ್ರ ಆಮೇಲೆ ಹಳಬರ ಈ ಊರು ಕೆಮಲಾಪುರ ಯಲ್ಪಾರಟ್ಟಿ ಗ್ರಾಮಸ್ಥರು ತೆಗೆದುಕೊಂಡು ಬರ್ತಾರೆ ಇವತ್ತು ಮುಂಜಾನೆ. ಇಲ್ಲಿ ದಂಡವತ್ತು ಹಾಕಿರಿ ಇವತ್ತು ವಿಶೇಷ ಏನ್ರಿ? ದಂಡವತ್ತು ಹಾಕೋದು ಎಲ್ಲ ಭಕ್ತರು ಬೇಡ್ಕೊಂಡಿರ್ತಾರೆ. ಇವತ್ತು ನಾವು ದಂಡವತ್ತು ಹಾಕ್ತೀವೋ
ನಮಗೆ ಚಲೋ ಮಾಡಪ್ಪ ಅಂತ ಅದಕ್ಕೆ ಎಲ್ಲರೂ ಬಂದು ಒಂದು 50,000ದಿಂದ 60,000 ಮಂದಿ ಆಗ್ತೈತೆ ನೋಡಿ ಸೇದು ಬಾಯಿಯಿಂದ ಗುಡಿ ತಕ್ಕ. ಮತ್ತು ಇವತ್ತೇನು ಕಾರ್ಯಕ್ರಮ? ಇವತ್ತೇನು ಇದರಲ್ಲೇ ನೈವೇದ್ಯ ಮತ್ತು ಎಲ್ಲರೂ ಬಾಣ್ಸಗಳು ನಿವಾಳಿಗೆ ನಾಡಿನ ಪೂರ್ವಿ ತಯಾರ ಆಮೇಲೆ ಅವು ಎಲ್ಲ ಕರಡಿ ಎಲ್ಲ ಸೆಟ್ ತಯಾರು ಮಾಡ್ತಾರೆ ಇವತ್ತೆಲ್ಲ. ಇಲ್ಲಿ ಹೊರಗಿಂದ ಎಷ್ಟೋ ಜನ ಬಂದರೆ ಅವ್ರು ಇಲ್ಲೇ ಅಡುಗೆ ಮಾಡಕತ್ತಾರೆ. ವಿಶೇಷ ಎಲ್ಲ ಇಲ್ಲೇ ಮಾಡತ್ತಾರೆ. ಅದ್ರ ವಿಶೇಷ ಏನ್ರಿ? ಎಲ್ಲ ಇಲ್ಲೇ ಮಾಡ್ತಾರೆ. ಅಲ್ಲಿ ಎಲ್ಲ ವಿಶೇಷ ಅಂದ್ರೆ ಅಲ್ಲಿ ಮೀಸಲು ಅಡಿಗೆ ತರ ಅಲ್ಲಿ ಅವ್ರವ್ರ ಮನ್ಯಾಗ ಬಂದು ಮಾಡ್ಕೊಂಬಂದ್ರೆ ಅದು ಯಾವ ಇದರಿಂದ ಬಂದೈತಿ ಆಮೇಲೆ ನಂಗೆ 47 ವರ್ಷ ಆತೀಗ ನಾನು ನೋಡೋಕ್ಕಾಗಲಿ ಇಲ್ಲೇ ಬಂದು ಅಡುಗೆ ಮಾಡಿ ಇಲ್ಲೇ ನೀರ ಬಾಂಡ್ ಸಹಿತ ಇಲ್ಲೇ ನಮ್ಮಲ್ಲಿ ತೊಗೊಂಡು ಇಲ್ಲೇ ಅಡುಗೆ ಮಾಡಿ ಹೋಗ್ತಾರೆ. ಮೀಸಲು ಅಗದಿ ಎಡಿ ಇದರಿಂದ ಮಾಡ್ಕೊಂಡು ಹೋಗ್ತಾರೆ. ಮಾಡ್ಕೊಂಬರೋದಿಲ್ಲ ಎಲ್ಲ ಮಂದಿ ಇಲ್ಲೇ ಬಂದ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದು ನಾವು ಒಡೆಯರುಗಳಿಗೆ ಉಣಿಸ್ತಾರೆ. ನಾವು ಹೋಗಿ ಅಲ್ಲಿ ಭಂಡಾರ ಹಚ್ಚಿ ಎಲ್ಲ ಒಡೆಯರುಗಳು ಭಂಡಾರ ಹಚ್ಚಿ ಚಾಂಗ ಬಲು ಅರನ್ಸಿದ್ವು ಚಾಂಗ್ ಬಲು ಅಂದ ಕಪ್ರ ಹಚ್ಚಿದ್ವು ಅಂದ್ರೆ ಊಟ ಚಾಲು ಪ್ರತಿಯೊಬ್ಬರು ಎತ್ತುಗಳ ಗಾಡಿಗೆ. ತಮ್ಮ ಹೆಸರು? ನನ್ನ ಹೆಸರು ಚಾಮರಾಜ್ ಒಡೆಯರ್. ನಾವು ಇಲ್ಲಿ ಅರಣ್ಯೇಶ್ವರ ಅರ್ಚಕರಿದ್ದೀವಿ. ಅದಕ್ಕೆ ಎಲ್ಲ ಜನರು ಮತ್ತು ಯಾರ್ಯಾರು ಉಳಿದಾರು ಇವತ್ತು ನಾಳೆ 8 ಗಂಟೆಗೆ ಅಂದ್ರೆ ಭಾಳ ರಶ್ ಆಗ್ತೈತಿ. ಎಲ್ಲರೂ ಮುಂಜಾನೆ ದೌಡು ಬರ್ಬೇಕಂತಂದು ಎಲ್ಲರಲ್ಲಿ ಒಂದು ಕಳಕಳಿ ವಿನಂತಿಯಿಂದ ಕೇಳ್ಕೊತೀನಿ. ಸ್ವಾಗತ, ನಿಮಗೆ ಸುಸ್ವಾಗತ.